ಮನೆಯಿಂದ ಕೇವಲ 10 ನಿಮಿಷ ದೂರದಲ್ಲಿರುವಂತಹ ಒಂದು ಹಳ್ಳನ ದಡದಲ್ಲಿ ಸೌಜನ್ಯನ ಮೃತದೇಹ ಸಿಗುತ್ತಾ. ಈಗ ಸತ್ತಿರುವಂತಹ ಸೌಜನ್ಯನ ಡೆಡ್ ಬಾಡಿ ಯಾವ ಒಂದು ಕಂಡೀಷನ್ ಅಲ್ಲಿ ಇತ್ತು ಅಂತ ಹೇಳ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅವಳ ಕೈಗಳನ್ನ ಅವಳದೇ ದುಪ್ಪಟ್ಟ ಅಂಡ್ ID ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ. ಅವಳ ಬಾಡಿ ಎಲ್ಲ ನೇಕೆಡ್ ಇರುತ್ತೆ, ಮೈ ಮೇಲೆ ಸರಿಯಾದ ಬಟ್ಟೆ ಇರಲ್ಲ, ಮೈ ಮೇಲೆ ಮಲ್ಟಿಪಲ್ ಕಟ್ ಮಾರ್ಕ್ಸ್ ಇರುತ್ತೆ, ತುಂಬಾ ಜೋರಾಗಿ ಹೊಡೆದಿರುವಂತಹ ಗಾಯಗಳು ಮೈ ಮೇಲೆ ಎದ್ದು ಕಾಣಿಸ್ತಿರ್ತವೆ. ಅವಳ ರಿಪ್ಸ್ ಎದೆ ಭಾಗದ ಮೂಳೆಗಳೆಲ್ಲ ಮುರಿದು ಹೋಗ್ಬಿಟ್ಟಿರ್ತವೆ. ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಈಸ್ ಅವಳ ಯೋನಿ, ಅವಳ ಏನಿತ್ತು ಅದ್ರ ಒಳಗಡೆ 6 ಇಂಚ್ ಮಣ್ಣು ತುಂಬಿರ್ತಾರೆ. ಆ ಬಾಡಿ ಕಂಡೀಷನ್ ನ ನೋಡಿದಾದ್ಮೇಲೆ ಒಂದಂತೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಅವಳನ್ನ ಯಾರೋ ತುಂಬಾ ಫೋರ್ಸ್ಫುಲಿ ಮಾಡಿ ನಂತರ ನಿರ್ದಯವಾಗಿ ಸಾಯಿಸಿದ್ದಾರೆ ಅಂತ. ಇಲ್ಲಿ ಕ್ರಿಮಿನಲ್ಸ್ ನ ಬುದ್ಧಿವಂತಿಕೆ ನೋಡಿ ಪೊಲೀಸ್ ಅವ್ರಿಗೆ ಏನೂ ಸುಳಿವು ಸಿಗ್ಬಾರ್ದು ಅಂತ ಅವಳ ಯೋನಿ ಒಳಗಡೆ 6 ಇಂಚ್ ಅಷ್ಟು ಮಣ್ಣು ತುಂಬ ಹೋಗಿರ್ತಾರೆ. ಸೊ ದೆನ್ ಪೊಲೀಸ್ ಅವ್ರಿಗೆ ವಿಷಯ ಗೊತ್ತಾಗುತ್ತೆ. ಅವರು ಸ್ಪಾಟ್ ಗೆ ಬಂದು ಸೌಜನ್ಯನ ಬಾಡಿನ ರಿಕವರ್ ಮಾಡಿ ಆ ಒಂದು ಸ್ಪಾಟ್ ನ ಕಂಪ್ಲೀಟ್ ಸೀಸ್ ಮಾಡ್ತಾರೆ. ಒಬ್ಳು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗಿ, ಒಬ್ಳು ವೆರಿ ಬ್ರೈಟ್ ಸ್ಟೂಡೆಂಟ್ ನ ಈ ಮಟ್ಟಿಗೆ ಇಷ್ಟು ನಿರ್ದಯವಾಗಿ ಸಾಯಿಸಿರೋದು ಯಾರು? ಇನ್ ಕೇಸ್ ಏನಾದ್ರೂ ಈ ಕ್ರೈಮ್ ಮಾಡಿದವನು ಸಿಕ್ಕಿ ಬಿದ್ರೆ ಅವನ್ನ ಸುಮ್ನೆ ಬಿಡಬಾರ್ದು ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಂಡ್ ಗೆಸ್ ವಾಟ್, ನಮ್ ಪೊಲೀಸ್ ಅವರು ಇಷ್ಟೊಂದು ಫಾಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ಈವನ್ ಈ ಒಂದು ವಿಷಯದಿಂದ ಊರಿನ ಜನನು ಶಾಕ್ ಆಗ್ತಾರೆ. ಸೌಜನ್ಯ ಬಾಡಿ ಸಿಕ್ಕಿದ್ದ ನೆಕ್ಸ್ಟ್ ದಿನ ಅಂದ್ರೆ 11 ಅಕ್ಟೋಬರ್ 2012 ಸಂಜೆ 5 ಗಂಟೆ ಹಾಗೆ ಯಾರು ಸೌಜನ್ಯನ ಪಂಡು ಮರ್ಡರ್ ಮಾಡಿದ್ನೋ ಆ ಕ್ರಿಮಿನಲ್ ಕೂಡ ಸಿಕ್ಕಿ ಬೀಳ್ತಾನೆ. ಈಗ ನೀವು ಥಿಂಕ್ ಮಾಡ್ಬೋದು, ಸೌಜನ್ಯನ ಯಾರು ಮರ್ಡರ್ ಮಾಡಿದ್ರು ಅಂಡ್ ಯಾರ ಕ್ರೈಮ್ ನ ಮಾಡಿದ್ರು ಅವನು ನೆಕ್ಸ್ಟ್ ದಿನಾನೇ ಸಿಕ್ಕಿ ಬಿದ್ದ. ಹಾಗಿದ್ರೆ ಈ ಕೇಸ್ ಯಾವಾಗ್ಲೂ ಕ್ಲೋಸ್ ಆಗ್ಬಿಡ್ಬೇಕಿತ್ತು. ಆದ್ರೂ ಸ್ಟಿಲ್ ಇವತ್ತಿನ ದಿನವರೆಗೂ ಯಾಕೆ ಈ ಕೇಸ್ ಪದೇ ಪದೇ ನ್ಯೂಸ್ ಅಲ್ಲಿ ಬರುತ್ತೆ ಅಂದ್ರೆ, ನಮ್ ದೂತ ಸಭೆಯ ಪ್ರಜೆಗಳೇ ರೆಡಿ ಆಗಿ, ಆರೋಪಿ ಸಿಕ್ಕಾದ್ಮೇಲೆ ಈ ಕೇಸು ಕ್ಲೋಸ್ ಆಗಿಲ್ಲ. ಆಕ್ಚುಲಿ ಈ ಕೇಸು ಓಪನ್ ಆಗಿದ್ದೆ ಈಗ. ನೋಡಿ, ಸೌಜನ್ಯನ ಬಾಡಿ ಸಿಕ್ಕಿದ್ದು ನೆಕ್ಸ್ಟ್ ದಿನ ಅಂದ್ರೆ 11 ಅಕ್ಟೋಬರ್ 2012. PSI ಯೋಗೇಶ್ ಅವರು ಯಾರನ್ನ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು ಅಂದ್ರೆ ಆತನ ಹೆಸರು ಬಂದು ಸಂತೋಷ್ ರಾವ್. 28-29 ವಯಸ್ಸಿರುವಂತಹ ಸಂತೋಷ್ ರಾವ್ ಫಸ್ಟ್ ಆಫ್ ಆಲ್ ಧರ್ಮಸ್ಥಳದವನು ಅಲ್ವೇ ಅಲ್ಲ, ಅವನು ಶೃಂಗೇರಿ. ಅವನು ಸಂತೋಷ್ ರಾವ್ ನ ತಂದೆ ಸ್ಕೂಲ್ ಟೀಚರ್ ಅಂಡ್ ತಾಯಿ ಹೌಸ್ ವೈಫ್. ಸಂತೋಷ್ ಮೊದ್ಲಿಂದನೂ ಒಂದ್ ಸ್ವಲ್ಪ ಮೆಂಟಲಿ ಇಲ್ಲಿರೋದ್ರಿಂದ ಅವನಿಗೆ ವಿದ್ಯೆ ಬರಹ ಅನ್ನೋದು ತಲೆಗೆ ಹೋಗಿರಲ್ಲ. ಹಾಗಾಗಿ ಅವನು ಶೃಂಗೇರಿಯಲ್ಲಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಮೆಂಟಲಿ ಅನ್ಸ್ಟೇಬಲ್ ಇದ್ರೂ ಸಹ ಈತನಿಗೆ ದೇವ್ರ ಮೇಲೆ ಬಹಳ ನಂಬಿಕೆ ಇರುತ್ತೆ. ಹಾಗಾಗಿ ತಿಂಗಳಿಗೆ ಒಮ್ಮೆ ಆದ್ರೂ, ಅಟ್ಲೀಸ್ಟ್ 2 ತಿಂಗಳಿಗೆ ಒಮ್ಮೆ ಆದ್ರೂ ಈತ ಯಾವ್ದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ವಿಸಿಟ್ ಮಾಡಿ ಬರ್ತಿರ್ತಾನೆ. ಹಾಗೇನೆ ಈ ಸತಿನೂ ಸಹ ಈತ ಧರ್ಮಸ್ಥಳಕ್ಕೆ ಬಂದಿರ್ತಾನೆ. ಇವನು ಧರ್ಮಸ್ಥಳಕ್ಕೆ ಬಂದಿದ್ದು ದಿನಾಂಕ 9 ಅಕ್ಟೋಬರ್ 2012. ಈ ದಿನಾಂಕನ ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ, ಯಾಕಂತಂದ್ರೆ ಮುಂದೆ ಈ ಕೇಸಲ್ಲಿ ಇದೇ ಮೇಜರ್ ಟರ್ನಿಂಗ್ ಪಾಯಿಂಟ್. ಸೊ ಸೌಜನ್ಯನ ಡೆತ್ ಆಗಿಂತ ಒಂದು ದಿನ ಹಿಂದೆ ಧರ್ಮಸ್ಥಳ